ಸೆಪ್ಟೆಂಬರ್ 13, 14, 15 ನಿಮಗೆ ಬೈ ಒನ್ ಗೆಟ್ ಒನ್ ಚಿಕನ್ ಬಿರಿಯಾನಿ ಫ್ರೀ ಕೊಡ್ತಾ ಇದ್ದಾರೆ. ಐ ಮೀನ್ ಒಂದು ಚಿಕನ್ ಬಿರಿಯಾನಿ ತಗೊಂಡ್ರೆ ಒಂದು ಚಿಕನ್ ಬಿರಿಯಾನಿ ಫ್ರೀ, ಅಥವಾ ಮಟನ್ ಬಿರಿಯಾನಿ ತಗೊಂಡ್ರೆ ಚಿಕನ್ ಬಿರಿಯಾನಿ ಫ್ರೀ. ಸೊ ನೀವು ಯಾವುದೇ ಬಿರಿಯಾನಿ ತಗೊಂಡ್ರೆ ಚಿಕನ್ ಬಿರಿಯಾನಿ ಫ್ರೀ ಇರುತ್ತೆ. ಎಲ್ಲ ರೀತಿಯ ನಾನ್ ವೆಜ್ ಊಟಗಳು ತುಂಬ ಅದ್ಭುತವಾಗಿದೆ, ಚೆನ್ನಾಗಿದೆ, ಟೇಸ್ಟು ಅಷ್ಟೇ ಚೆನ್ನಾಗಿದೆ. ಚಿಕನ್ ಐಟಮ್ಸು, ಮಟನ್ ಐಟಮ್ಸು ಎಲ್ಲ ಪ್ರತಿಯೊಂದು ನೋಡೋಕೋದ್ರೆ ಕ್ಲೀನಾಗಿ ಅಸರ್ಟ್ ಮಾಡಿ ಮಾಡ್ತಿದ್ದಾರೆ. ಪಾರ್ಟ್ನರ್ಸ್ ಏನಿದ್ದಾರೆ ಇವರೆಲ್ಲ ಬೇಸ್ಡ್ ಹೋಟ್ಲಿಂದ ಬಂದವರು. ಅವಳಲ್ಲಿ ತನಕ ಯಾವುದೋ ಒಂದು ನಾನ್ ವೆಜ್ ಹೋಟ್ಲ್ ಇರಲಿಲ್ಲ. ಇನ್ನೊಂದು ಮಾತೇ ಇಲ್ಲ, ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್. ಕ್ವಾಲಿಟಿ ಬಗ್ಗೆ ಮತ್ತು ಸರ್ವಿಸ್ ಬಗ್ಗೆ, ಕ್ಲೀನ್ನೆಸ್ ಬಗ್ಗೆ 100% ಮೇಂಟೈನ್ ಮಾಡ್ತಾರೆ. ಇವ್ರಿಗೂ ಭಾಳ ಎಕ್ಸ್ಪೀರಿಯನ್ಸ್ ಇದೆ. ಡೆಫಿನೆಟ್ಲಿ ಮಸ್ಟ್ ಟ್ರೈ. ನೀವು ಒನ್ ಮೋರ್ ಅನ್ಬೇಕು, ಆ ಥರ ಸೂಪರ್ ಆಗಿದೆ. ಈ ಥರ 10 kg 20 kg ಈ ಥರ ಬ್ಯಾಚ್ ವೈಸ್ ಎಲ್ಲ ಮಾಡ್ತೀವಿ ನಾವು ಫುಲ್ಲಿ ಆಗಿ. 100% ಇದು ಸಕ್ಸಸ್ ಆಗುತ್ತೆ. ಇದೇ ರೀತಿ ಕಸ್ಟಮರ್ ಸಪೋರ್ಟ್ ನಮಗೆ ಕೊಡ್ತಾ ಬಂದು ನಾವು ಇನ್ನೂ ಒಳ್ಳೆ ರೀತಿಯ ಒಂದು ನಮ್ಮ ಪ್ರಯತ್ನ ನಾವು ಮಾಡ್ತಾ ಹೋಗ್ತೀವಿ. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ನ್ಯೂ ಸ್ವಾತಿ ಬಿರಿಯಾನಿ ಅಂತ ಒಂದು ಹೋಟೆಲ್ಗೆ ಬಂದಿದ್ದೀವಿ. ಸೊ ಸಿಕ್ಕಾಪಟ್ಟೆ ಫೇಮಸ್. ಇವ್ರು ನೋಡೋಕೋದ್ರೆ ನ್ಯೂ ಉಡುಪಿ ಗಾರ್ಡನ್ ಅಂತ ಒಂದು ಸ್ಟಾರ್ಟ್ ಮಾಡಿದ್ರು. ಸೊ ನಾವು ಕೂಡ ಅದನ್ನು ಬ್ಲಾಗ್ ಮಾಡಿದ್ವಿ. ಸೊ ವೆಜಿಟೇರಿಯನ್ ರೆಸ್ಟೋರೆಂಟ್, ಚೈನ್ ಆಫ್ ರೆಸ್ಟೋರೆಂಟ್ಸ್ ಇತ್ತು. ಇವಾಗ ನಾನ್ ವೆಜಿಟೇರಿಯನ್ ರೆಸ್ಟೋರೆಂಟ್ಸ್ನ ಓಪನ್ ಮಾಡಿದ್ದಾರೆ. ಸೊ ಅದಕ್ಕೆ ನನ್ನ ಇನ್ವೈಟ್ ಮಾಡಿದ್ರು. ಎಲ್ಲಂತ ಹೇಳಿದ್ರೆ KR ಪುರಂ, ಬಿದ್ರಳ್ಳಿ, ಹಿರಂಡಳ್ಳಿ. ಸೊ ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಇವಾಗ ಸ್ಪೆಷಲ್ ಆಫರ್ ಏನಂತ ಹೇಳಿದ್ರೆ ನಿಮಗೆ, ಸೊ ಈ ಫ್ರೈಡೆ, ಸ್ಯಾಟರ್ಡೆ, ಸಂಡೇ ವಿಚ್ ಇಸ್ ಲೈಕ್ ಸೆಪ್ಟೆಂಬರ್ 13, 14, 15 ನಿಮಗೆ ಬೈ ಒನ್ ಗೆಟ್ ಒನ್ ಚಿಕನ್ ಬಿರಿಯಾನಿ ಫ್ರೀ ಕೊಡ್ತಾ ಇದ್ದಾರೆ. ಐ ಮೀನ್ ಒಂದು ಚಿಕನ್ ಬಿರಿಯಾನಿ ತಗೊಂಡ್ರೆ ಒಂದು ಚಿಕನ್ ಬಿರಿಯಾನಿ ಫ್ರೀ, ಅಥವಾ ಮಟನ್ ಬಿರಿಯಾನಿ ತಗೊಂಡ್ರೆ ಚಿಕನ್ ಬಿರಿಯಾನಿ ಫ್ರೀ. ಸೊ ನೀವು ಯಾವುದೇ ಬಿರಿಯಾನಿ ತಗೊಂಡ್ರೆ ಚಿಕನ್ ಬಿರಿಯಾನಿ ಫ್ರೀ ಇರುತ್ತೆ. ಸೊ ಎಸ್ಪೆಷಲಿ ಯಾರೆಲ್ಲ ಬಿರಿಯಾನಿ ಲವರ್ಸ್ ಇರ್ತಾರೋ ಅವ್ರ ಹತ್ರ ಎಲ್ಲ ವಿಡಿಯೋನ ಶೇರ್ ಮಾಡಿ. ಅಂಡ್ ಫಸ್ಟ್ ಆಫ್ ಆಲ್ ಇವ್ರ ಆಂಬಿಯನ್ಸ್ ಬಗ್ಗೆ ಹೇಳಬೇಕು, ತುಂಬಾ ನೀಟಾಗಿ ರೆಡಿ ಮಾಡಿದ್ದಾರೆ. ಅಂಡ್ ವಾಲಲ್ಲೂ ನೋಡ್ಕೊಂಡು ಒಂದೊಂದು ಫ್ರೇಮ್ ಹಾಕಿರ್ತಾರೆ ಪೇಂಟಿಂಗ್ಸ್ ಥರ, ತುಂಬಾ ಸೂಪರ್ ಆಗಿತ್ತು. ಅಂಡ್ ಬ್ಯೂಟಿಫುಲ್ ಆಗಿ ಆ ಚೇರ್ಸು ಎಲ್ಲ ಕ್ಲೀನಾಗಿ ಮೈಂಟೈನ್ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರು ಇದೆ ಮತ್ತು ಮೇಲೆ ಫಸ್ಟ್ ಫ್ಲೋರಲ್ಲೂ ಇದೆ. ಸೊ ಫಸ್ಟ್ ಫ್ಲೋರಲ್ಲಿ ಸರ್ವಿಸ್ ಹಾಲು, ಕೆಳಗೆ ಸೆಲ್ಫ್ ಸರ್ವಿಸ್ ಇರುತ್ತೆ ಅನ್ಸುತ್ತೆ. ಸೊ ಕಿಚನ್ಸು ತುಂಬ ನೀಟಾಗಿ ಕ್ಲೀನಾಗಿ ಇಟ್ಟಿದ್ದಾರೆ. ಚಿಕನ್ ಫ್ರೈ, ಮಟನ್ ಚಾಪ್ಸು, ಒಂದು ಚಿಕನ್ ಐಟಮ್ಸು, ಮಟನ್ ಐಟಮ್ಸು ಎಲ್ಲ ಪ್ರತಿಯೊಂದು ನೋಡೋಕೋದ್ರೆ ಕ್ಲೀನಾಗಿ ಅಸರ್ಟ್ ಮಾಡಿ ಮಾಡ್ತಿದ್ದಾರೆ. ಅಂಡ್ ಆಲ್ಸೋ ಇಲ್ಲಿ ನಿಮಗೆ ಇಂಡಿಯನ್, ಚೈನೀಸ್, ತಂದೂರಿ, ನಾಟಿ ಸ್ಟೈಲು, ಕೋಸ್ಟಲ್ಲು ಎಲ್ಲ ಒಂದೇ ಕಡೆ ಸಿಗೋ ಒಂದು ರೆಸ್ಟೋರೆಂಟು. ಸೊ ಡೆಫಿನೆಟ್ಲಿ ನೋಟ್ ಮಾಡ್ಕೊಬಿಡಿ. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಹೋಗ್ಬಿಟ್ಟು ಬಿಸಿ ಬಿಸಿ ಬಿರಿಯಾನಿ. ಸೊ ಥರ ಓಪನಿಂಗ್ ಅಲ್ವಾ, ಸೊ ಓಪನಿಂಗ್ ಸೆರೆಮನಿ ಜಾಸ್ತಿ VIP ಕಸ್ಟಮರ್ಸ್ ಎಲ್ಲ ಬಂದು ಓಪನ್ ಮಾಡಿ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಅದನ್ನೆಲ್ಲ ಕೂಡ ಹೋಗಿ ತೋರಿಸ್ಕೊಡ್ತೀನಿ. ಸೊ ಬನ್ನಿ, ಲೆಟ್ಸ್ ಗೋ. ಹೊಸದಾಗಿ ಬಿದ್ರಳ್ಳಿಯಲ್ಲಿ, KR ಪುರಂ ಬಿದ್ರಳ್ಳಿಯಲ್ಲಿ ನ್ಯೂ ಸ್ವಾತಿ ಬಿರಿಯಾನಿ ಹೊಸ ಹೋಟ್ಲ್ ಓಪನ್ ಮಾಡಿದ್ದಾರೆ. ಇಲ್ಲಿ ಒಳ್ಳೆ ಬಿರಿಯಾನಿಯನ್ನು ಕೊಡ್ತಾ ಇದ್ದಾರೆ, ಫಿಶ್ ಕರಿ ಕೊಡ್ತಾ ಇದ್ದಾರೆ. ಎಲ್ಲ ರೀತಿಯ ನಾನ್ ವೆಜ್ ಊಟಗಳು ತುಂಬ ಅದ್ಭುತವಾಗಿದೆ, ಚೆನ್ನಾಗಿದೆ. ಇವಾಗ ತಾನೇ ನಾವು ತಿಂದ್ವಿ. ಹೊಸ ರೀತಿಯ ತಿನಿಸುಗಳಿಗೆ ನ್ಯೂ ಸ್ವಾತಿ ಬಿರಿಯಾನಿ ಬಿದ್ರಳ್ಳಿ, ಇಲ್ಲಿ ಬನ್ನಿ ತಿನ್ನಿ. ತುಂಬ ಚೆನ್ನಾಗಿದೆ, ಹೈಜೆನಿಕ್ ಆಗಿದೆ. ಮೇಲ್ಗಡೆನೂ ಚೆನ್ನಾಗಿದೆ, ಕೆಳಗಡೆ ಗಾರ್ಡನ್ ಟೈಪ್ ಇದೆ. ತುಂಬ ಅದ್ಭುತವಾಗಿ ನಮ್ಮ ಸ್ನೇಹಿತರೆಲ್ಲ ಸೇರಿ ಮಾಡಿದ್ದಾರೆ. ಶುಭವಾಗಲಿ, ಯಶಸ್ವಿ ಆಗಲಿ. ಒಳ್ಳೆ ಗ್ರಾಹಕರಿಗೆ ಒಳ್ಳೆ ಆಹಾರವನ್ನು ಹೈಜೆನಿಕ್ ಆಗಿ ಕೊಡ್ತಾ ಇದ್ದಾರೆ. ಇನ್ನಷ್ಟು ಚೆನ್ನಾಗಿ ಅದ್ಭುತವಾಗಿ ಇನ್ನಷ್ಟು ಬ್ರಾಂಚ್ಗಳು ಆಗಲಿ, ಪ್ರಾರಂಭ ಆಗಲಿ ಅಂತ ಶುಭ ಹಾರೈಸಿ. ನಮಸ್ಕಾರ. ನ್ಯೂ ಸ್ವಾತಿ ಬಿರಿಯಾನಿ ಅಂತ ಪ್ರಾರಂಭ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಟೇಸ್ಟಾಗಿ ಮಾಡ್ತಾಯಿದ್ದಾರೆ. ಎಲ್ಲ ಶುಚಿಯಾಗಿ, ಹಾಗೆ ತುಂಬ ದಕ್ಷಿಣ ಕನ್ನಡ, ಉಡುಪಿ ಭಾಗದ ಖಾದ್ಯಗಳನ್ನು ಹಾಗೂ ಬೆಂಗಳೂರು ಶೈಲಿಯ ಬಿರಿಯಾನಿ ಖಾದ್ಯವನ್ನು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಶುಭವಾಗಲಿ ಹೋಟೆಲ್ಗೆ ಅಂತ ಹಾರೈಸ್ತೀನಿ. ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಕಿಚನ್ ಕೂಡ ಭೇಟಿ ಮಾಡಿದೆ. ಹೈಜೆನಿಕ್ಕಾಗಿ, ಶುಚಿ ಮತ್ತು ರುಚಿಯನ್ನು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಾನೇ ಬಂದು ಈ ಒಂದು ನ್ಯೂ ಸ್ವಾತಿ ಬಿರಿಯಾನಿ ಆವಳಲ್ಲಿ KR ಪುರಂ ಹತ್ರ ಇರತಕ್ಕಂಥ ಈ ಒಂದು ರೆಸ್ಟೋರೆಂಟ್ನ ನಮ್ಮ ಸ್ನೇಹಿತರಂಥ ಪ್ರಶಾಂತ್ ಅವರು, ಸತೀಶ್ ಅವರು ಎಲ್ಲ ಸೇರಿ ಈ ಒಂದು ರೆಸ್ಟೋರೆಂಟ್ ಇವತ್ತಿಲ್ಲಿ ಉದ್ಘಾಟನೆ ಆಗಿದೆ. ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಟೇಸ್ಟು ಅಷ್ಟೇ ಚೆನ್ನಾಗಿದೆ. ಎಲ್ಲರೂ ಕೂಡ ಬಂದು ಈ ಹೋಟ್ಲಲ್ಲಿ ಇರತಕ್ಕಂಥ ಈ ನಾನ್ ವೆಜ್ ಪ್ರಿಯರಿಗೆ ತುಂಬ ಖುಷಿ ಕೊಡುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಾಟಿ ಇರ್ಬೋದು, ಕೋಸ್ಟಲ್ ಇರ್ಬೋದು, ಮತ್ತು ಎಲ್ಲ ರೀತಿಯಲ್ಲಿ ಇಂಡಿಯನ್ದು ಇರ್ಬೋದು,
ಎಲ್ಲ ಬಗೆಬಗೆಯಾಗಿ ಎಲ್ಲ ವೆರೈಟೀಸನ್ನ ಕೂಡ ಆ ಒಂದು ಎಕ್ಸ್ಪೋರ್ಟ್ ಅವರಿಂದನೇ ಪ್ರಿಪ್ರೇಷನ್ ಮಾಡಿ ನೀಟಾಗಿ ಎಲ್ರಿಗೂ ಕೂಡ ಸರ್ವ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಭಗವಂತ ಎಲ್ಲ ರೀತಿಯಲ್ಲಿ ಯಶಸ್ಸನ್ನು ಕೊಡಲಿ ಅಂತೇಳಿ ನಾನು ಕೂಡ ಇವತ್ತು ಶುಭವನ್ನು ಕೋರ್ತಾ ಇದ್ದೀನಿ. ಸ್ವಾತಿ ಬಿರಿಯಾನಿ ಚೆನ್ನಾಗಿ ಮುಂದುವರಿಸಲಿ. ಬೇರೆ ಬೇರೆ ಕಡೆ ಬೆಂಗಳೂರು ನಗರದ ಎಲ್ಲ ಕಡೆ ಕೂಡ ಇವರ ಒಂದು ಶಾಖೆಗಳು ಶುಭಾರಂಭಗೊಳ್ಳಲಿ ಅಂತೇಳಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ. 100% ಚೆನ್ನಾಗಿದೆ, ಎಲ್ಲ ಐಟಮು ಚೆನ್ನಾಗಿದೆ. ಬಟ್ ಅದೇ ಹೇಳೋನಲ್ಲ, ನನಗೆ ಫಸ್ಟು ಇವಾಗ ಒಳ್ಳೆ ಹೋಟ್ಲ್ ಮಾಡಿದ್ದಾರೆ, ಒಳ್ಳೆ ಜಾಗದಲ್ಲಿ ಮಾಡಿದ್ದಾರೆ. ಬಟ್ ಇಲ್ಲಿ ಕಾಲೇಜ್ ಇದೆ, ಮೆಡಿಕಲ್ ಕಾಲೇಜ್ ಇದೆ, ಬಟ್ ಇಲ್ಲಿ ಹೊಸ ಲೊಕ್ಯಾಲಿಟಿ 100% ಇಲ್ಲಿ ಸಕ್ಸಸ್ ಆಗುತ್ತೆ. ಮತ್ತು ಕ್ವಾಲಿಟಿ 100% ಮೇಂಟೈನ್ ಮಾಡ್ತಾರೆ. ಪಾರ್ಟ್ನರ್ಸ್ ಏನಿದ್ದಾರೆ ಇವರೆಲ್ಲ ಬೇಸ್ಡ್ ಹೋಟ್ಲಿಂದ ಬಂದವರು. ಏನಂದರೆ ಎಲ್ಲ ಕೆಲಸನೂ ಮಾಡಿ ಅನುಭವ ಪಟ್ಟು ಹೋಟ್ಲ್ ಮಾಡ್ತಾ ಇರೋರು. ಅದರಿಂದ ಕ್ವಾಲಿಟಿ ಮತ್ತು ಸರ್ವಿಸು ಕ್ಲೀನ್ನೆಸ್ ಅವ್ರು 100% ಮೇಂಟೈನ್ ಮಾಡ್ತಾರೆ. ಈಗ ಶಾಂಪಲ್ ಕೊಟ್ಟಿರೋ ಐಟಮ್ಗಳು ತುಂಬ ಚೆನ್ನಾಗಿದೆ. ಮತ್ತು ಏನು ಬಿರಿಯಾನಿ ಎಲ್ಲ ಒಂದಕ್ಕೊಂದು ಫ್ರೀ ಅಂತ ಇಟ್ಟಿದ್ದಾರೆ. ಇದು ಹೀಗೆ ಇರುತ್ತೆ ಅಂತ ಅಲ್ಲ, ಬಟ್ ಸ್ಟಾರ್ಟಿಂಗಲ್ಲಿ ಜನಗಳಿಗೆ ಒಂದು ಟೇಸ್ಟ್ ಕೊಡಬೇಕು. ನಾವು ಟೇಸ್ಟ್ ಕೊಡ್ಬೇಕಾದ್ರೆ ಅಪ್ರೋಚ್ ಮಾಡಲಿಕ್ಕೆ ಏನಾದರೂ ಒಂದು ಬೇಕೇ ಬೇಕು. ಅದಕ್ಕೋಸ್ಕರ ಅದನ್ನೊಂದು ಇದು ಇಟ್ಟಿದ್ದಾರೆ. ಅದು 100% ಇದು ಸಕ್ಸಸ್ ಆಗುತ್ತೆ. ಯಾಕಂದರೆ ನಾವು ಕ್ವಾಲಿಟಿ ಬಗ್ಗೆ ಮತ್ತು ಸರ್ವಿಸ್ ಬಗ್ಗೆ ಕ್ಲೀನ್ನೆಸ್ ಬಗ್ಗೆ 100% ಮೇಂಟೈನ್ ಮಾಡ್ತಾರೆ. ಬೆಂಗಳೂರು ಜನಕ್ಕೆ ಅದೇ ಬೇಕು, ಫಸ್ಟ್ ಅದನ್ನೇ ಕೇಳೋದು. ಅದನ್ನು ಇವ್ರು ಮೇಂಟೈನ್ ಮಾಡ್ತಾರೆ. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಒಳ್ಳೆ ಕರಿ, ಒಳ್ಳೆ ಕಡುಬು ಈ ಥರದ್ದೆಲ್ಲ ಕೊಡ್ತಾ ಇದ್ದಾರೆ. ಜೊತೆಗೆ ಬಿರಿಯಾನಿ ವೆರೈಟೀಸ್ ಆಫ್ ಬಿರಿಯಾನಿ ಮಾಡ್ತಾರೆ. ಇವತ್ತಿಗೆ 1-2 ಶಾಂಪಲ್ ಮಾಡಿದ್ದಾರೆ. ಖಂಡಿತ ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ. 100% ಇದು ಸಕ್ಸಸ್ ಆಗುತ್ತೆ. ಭಾಳ ಚೆನ್ನಾಗಿದೆ. ಈ ಭಾಗದಲ್ಲಿ ಹಿರಂಡಳ್ಳಿ, ಈ ಭಾಗದಲ್ಲಿ ಬಿದ್ರಳ್ಳಿ, ಹಿರಂಡಳ್ಳಿ, ಅವಳಹಳ್ಳಿ ತನಕ ಯಾವುದೋ ಒಂದು ನಾನ್ ವೆಜ್ ಹೋಟ್ಲ್ ಇರಲಿಲ್ಲ. ಮತ್ತು ಎದುರುಗಡೆ ಕಾಲೇಜ್ ಇದೆ, ಮತ್ತು ಮೆಡಿಕಲ್ ಕಾಲೇಜ್ ಇದೆ, ಹಾಸ್ಪಿಟಲ್ ಇದೆ. ಹೊರಗಡೆಯಿಂದ ಬಂದಂಥ ಜನಕ್ಕೆ ಒಳ್ಳೆಯ ಊಟ ಕೊಡಬೇಕು ಅಂಥೇಳಿ ನ್ಯೂ ಸ್ವಾತಿ ಬಿರಿಯಾನಿ ಅಂತ ಅಂದ್ಬಿಟ್ಟು ಹೊಸದಾಗಿ ಇವಾಗ ನಾನ್ ವೆಜ್ ಹೋಟ್ಲ್ ಓಪನ್ ಮಾಡಿದ್ದಾರೆ. ಇವ್ರಿಗೂ ಭಾಳ ಎಕ್ಸ್ಪೀರಿಯೆನ್ಸ್ ಇದೆ ಹೋಟೆಲ್ ಇದರಲ್ಲಿ. ಯಾಕಂದರೆ ನ್ಯೂ ಉಡುಪಿ ಗಾರ್ಡನ್ ಅಂತಂದ್ಬಿಟ್ಟು ಸುಮಾರು 5-6 ಕಡೆ ಇವ್ರದ್ದೇ ಬ್ರಾಂಚಸ್ ಇದೆ. ಇವರೆಲ್ಲ ಸ್ನೇಹಿತರು ಸಂತೋಷು, ಸತೀಶು, ಕರುಣಾಕರ್ ಶೆಟ್ಟಿ, ರಾಘವೇಂದ್ರ, ಇನ್ನು ಮತ್ತು ಅವರ ಸ್ನೇಹಿತರುಗಳೆಲ್ಲ ಟೀಮ್ ಇದೆ. ಇವಾಗ ಆಲ್ರೆಡಿ ಇವರು ವೆಜಿಟೇರಿಯನಲ್ಲಿ ಒಳ್ಳೆ ಟೇಸ್ಟ್ ಕೊಡ್ತಾ ಇದ್ದಾರೆ ಜನಕ್ಕೆ. ಅಲ್ಲಿ ಭಾಳಷ್ಟು ಜನ ಇವತ್ತು ಮೆಚ್ಕೊಂಡಿದ್ದಾರೆ ಅಲ್ಲಿನ ಊಟನ. ಅದೇ ರೀತಿಯಾಗಿ ಇದು ನಾನ್ ವೆಜ್ ಹೋಟ್ಲನ್ನು ಇವತ್ತು ಮಾಡಿರೋದ್ರಿಂದ ಇವತ್ತು ನಾವೆಲ್ಲ ತಿಂಡಿಯನ್ನು ತಗೊಂಡ್ವಿ. ಭಾಳ ಟೇಸ್ಟಿಯಾಗಿ ಕೊಟ್ಟಿದ್ದಾರೆ. ಅಕ್ಕಪಕ್ಕ ಇರ್ತಕ್ಕಂಥ ಎಲ್ಲ ಏನೋ ನಮ್ಮ ಜನರು ಊಟದ ಟೈಮ್ಗೆ ಬಂದು ಈ ಹೋಟ್ಲಲ್ಲಿ ಊಟ ಮಾಡಿದ್ರೆ ಅವ್ರಿಗೂ ಸಂತೋಷ ಆಗ್ತದೆ. ಯಾಕಂದರೆ ಊಟನೂ ಒಳ್ಳೆಯ ಟೇಸ್ಟಿಯಾಗಿರೋದ್ರಿಂದ ಊಟ ಮಾಡಿದಂಥ ಗ್ರಾಹಕರಿಗೂ ಒಂದು ತೃಪ್ತಿ ಸಿಗುತ್ತೆ. ಮತ್ತು ಈ ಸಂಸ್ಥೆ ಇನ್ನೂ ಹೆಚ್ಚಿಗೆ ಬೆಳೀಲಿ. ಇಲ್ಲಿನ ಏನು ಪಾರ್ಟ್ನರ್ಸ್ ಏನಿದ್ದಾರೆ ಇವರೆಲ್ಲರೂ ಒಟ್ಟೊಟ್ಟಿಗೆ ಇದ್ದು ಒಳ್ಳೆಯ ರೀತಿಯಲ್ಲಿ ಸಂಸ್ಥೆನ ಬೆಳೆಸ್ಕೊಂಡು ಹೋಗಲಿ ಅಂತ ನಾವು ಶುಭ ಹಾರೈಸ್ತೀವಿ. ಇಲ್ಲಿ ಏನಂತಂದರೆ ಕೋಸ್ಟಲ್ಲು ಮತ್ತು ನಾಟಿ ಸ್ಟೈಲು ಎರಡೂ ಥರದ ಊಟನೂ ಇಲ್ಲಿ ಸಿಗುತ್ತೆ. ಅದು ವಿಶೇಷ ಇಲ್ಲಿ. ಈಗ ಒಂದೇ ಊಟಕ್ಕೆ ಸ್ಟಿಕಾನ್ ಆಗಲಿಲ್ಲ ಇವರು. ಕೋಸ್ಟಲ್ ಬರ್ತಕ್ಕಂಥವರು ಕೋಸ್ಟಲಲ್ಲಿನೂ ತಿನ್ಬೋದು, ಕೋಸ್ಟಲ್ ಸ್ಟೈಲಲ್ಲಿ, ನಾಟಿ ಸ್ಟೈಲಲ್ಲಿನೂ ಕೂತ್ಕೊಬೋದು. ಒಳ್ಳೆಯ ಆಸನದ ವ್ಯವಸ್ಥೆನೂ ಇದೆ. ಎಲ್ಲರೂ ಇಲ್ಲಿ ಬಂದವರೆಲ್ಲ ಇವತ್ತು ಒಳ್ಳೆಯ ರೀತಿಯಾಗಿ ಶುಭ ಹಾರೈಸ್ತಾ ಇದ್ದಾರೆ. ಈ ಸಂಸ್ಥೆ ಇನ್ನೂ ಹೆಚ್ಚೆಚ್ಚಿಗೆ ಬೆಳೀಲಿ. ಎಲ್ಲ ಸ್ನೇಹಿತರುಗಳು ಒಳ್ಳೆಯ ರೀತಿಯಲ್ಲಿ ಇದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾವು ಶುಭ ಹಾರೈಸ್ತೀವಿ. ಬಿರಿಯಾನಿ ತುಂಬ ಚೆನ್ನಾಗಿದೆ. ಆಮೇಲೆ ಇದು ಅಷ್ಟೇ, ಚಿಕನ್ ಪೀಸು, ಕಬಾಬ್ ಬಂದಿದ್ದೆಲ್ಲ ನೈಸ್. ಇದೊಂದು ಸ್ಟೀಮಲ್ಲಿ ಮಾಡಿದ್ರಲ್ಲ, ಇದು ಇಡ್ಲಿ ಅಲ್ಲ ನಿಮ್ಮದು, ಆ ಕಡೆ ನಿಮ್ಮದು ಸೌತ್ ಕನ್ನಡ ಇಲ್ಲಿ ಚೆನ್ನಾಗಿದಾಗಿದೆ. ಸ್ಟೀಮ್ನಲ್ಲಿ ಬೇಡ ಇದೆ. ಟೇಸ್ಟ್ ಅಂತೂ ಚೆನ್ನಾಗಿದೆ ರೀ. ಗ್ರೇವಿನೂ ತುಂಬ ಚೆನ್ನಾಗಿದೆ, ಪರವಾಗಿಲ್ಲ. ಬಿರಿಯಾನಿ ಚೆನ್ನಾಗಿದೆ, ಕಬಾಬ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಬಿರಿಯಾನಿ ಇಡ್ಲಿ ಅಂತೂ ಫೆಂಟಾಸ್ಟಿಕ್ ಆಗಿದೆ. ಇನ್ನೊಂದು ಮಾತೇ ಇಲ್ಲ, ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್. ಸೇಮ್ ನಾಟಿ. ಇದು ರೈಸ್ ಮಾತ್ರ ತುಂಬ ಕ್ರಿಸ್ಪಿಯಾಗಿ ಒಳ್ಳೆ ಬಾಯ್ಲ್ಡ್ ಆಗಿದೆ, ಸಖತ್ತಾಗಿದೆ. ನೀವು ಒನ್ ಮೋರ್ ಅನ್ಬೇಕು, ಆ ಥರ ಸೂಪರಾಗಿದೆ. ತುಂಬ ಚೆನ್ನಾಗಿದೆ. ಬಂದು ಎಲ್ಲ ಫ್ಯಾಮಿಲಿ ಸಮೇತ ವಿಸಿಟ್ ಮಾಡಿ. ಮತ್ತೊಂದು ಸತಿ ನೀವೇ ಬರಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆ ಥರ ಇದೆ. ಒಳ್ಳೆ ಟೇಸ್ಟ್ ಇದೆ, ಒಳ್ಳೆ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಬಿರಿಯಾನಿ ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿದೆ. ಕಬಾಬ್ ಅಷ್ಟೇ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿದೆ. ಮತ್ತು ಲೈಕ್ ಟೇಸ್ಟ್ ಮಾಡಿಲ್ಲ ನಾನು, ಅದು ತುಂಬ ಕರಿಸು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಒಂದು ವಿಸಿಟ್ ಮಾಡಿ ಟೇಸ್ಟ್ ನೋಡಿ ಒಂದ್ಸಲ. ಥ್ಯಾಂಕ್ ಯು. ಇದರಲ್ಲಿ ಕಡುಬಂತೂ ಇದು ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಚಿಕನ್ ಕಬಾಬು
ಅಂತ. ನಮಸ್ಕಾರ ಸರ್, ನಿಮ್ಮ ಹೆಸರು? ಪ್ರವೀಣ್ ಅಂತ. ಒಂದು ನ್ಯೂ ಸ್ವಾತಿ ಬಿರಿಯಾನಿ ಅಂತ KR ಪುರಂ ಮೌಲಹಳ್ಳಿಯಲ್ಲಿ ಹಿರಂಡಹಳ್ಳಿಯಲ್ಲಿ ನಮ್ಮ ರೆಸ್ಟೋರೆಂಟಲ್ಲಿ ಫೇಮಸ್ ಅಂದರೆ ನಾಟಿ ಚಿಕನ್ ಬಿರಿಯಾನಿ ಇದೆ. ಈ ಥರ 10 kg 20 kg ಈ ಥರ ಬ್ಯಾಚ್ ವೈಸ್ ಎಲ್ಲ ಮಾಡ್ತೀವಿ ನಾವು ಫುಲ್ಲಿ ಆಗಿ. ಚಿಕನ್ ಮತ್ತು ಮಟನ್ ಫೇಮಸ್ ಇದೆ, ಮಟನ್ ಚಾಪ್ಸ್ ಕೂಡ ಇದೆ, ಮಟನ್ ಸ್ಟಾರ್ಟರ್ಸ್ ಕೂಡ ಇರುತ್ತೆ, ಮಟನ್ ಚಾಪ್ ಫ್ರೈ, ಮಟನ್ ನಲ್ಲಿ ಫ್ರೈ ಮತ್ತು ಮಟನ್ ಕುರ್ಮಾ ಇದೆ, ಮತ್ತು ಕೋಸ್ಟಲ್ ಕೂಡ ಇದೆ ಡಿಪಾರ್ಟ್ಮೆಂಟು. ಕೋಸ್ಟಲ್ ಕೂಡ ಫಿಶ್ ಫ್ರೈಸ್ ಎಲ್ಲ ಇದೆ. ಬಿರಿಯಾನೀಸ್ ಎಲ್ಲ ಸ್ಪೆಷಲಿ ಆಗಿರುತ್ತೆ, ವೀಕೆಂಡ್ಸ್ ಎಲ್ಲ ಸ್ಪೆಷಲ್ಸ್ ಇರುತ್ತೆ, ಸಾಟರ್ಡೆ ಸಂಡೇ ಎಲ್ಲ. ಬಂದು ದಯವಿಟ್ಟು ಆದಷ್ಟು ಸಹಕರಿಸಿ, ನಮಗೆ ಫುಡ್ನ ಟೇಸ್ಟ್ ಮಾಡಿ ಹೇಗಿದೆ ಅಂತ ರಿವ್ಯೂ ಕೊಡಿ ಸರ್. ಥ್ಯಾಂಕ್ ಯು. ನಮಸ್ತೆ ಸರ್. ಇವತ್ತಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ ಇಲ್ಲಿ ನ್ಯೂ ಸ್ವಾತಿ ಬಿರಿಯಾನಿ ಅಂತೇಳಿ. ನಮ್ಮಲ್ಲಿ ಸೀ ಫುಡ್ಡು, ನಾಟಿ ಸ್ಟೈಲು, ಇಂಡಿಯನು, ತಂದೂರಿಲಿ ವೆರೈಟೀಸ್ ಇದೆ. ಈ ಕಡೆ ಎಲ್ಲ ಸ್ವಲ್ಪ ಭಾಗದಲ್ಲಿ ಸ್ವಲ್ಪ ಸೀ ಫುಡ್ ಸಿಗೋದು ಸ್ವಲ್ಪ ಕಡಿಮೆ. ನಾವು ಇಲ್ಲಿ ಹೊಸದಾಗಿ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ನಾಟಿ ಕೂಡ ನಾವು ಸ್ಪೆಷಲಿಸ್ಟ್ ಕುಕ್ಕನ್ನ ಇಟ್ಕೊಂಡು ಶುರು ಮಾಡಿದ್ವಿ. ಇವತ್ತು ಕೆಲವೊಂದು ಐಟಮ್ಸ್ ಎಲ್ಲ ಇವತ್ತು ಕೊಟ್ಟಿದ್ವಿ ಕಸ್ಟಮರ್ಗೆ. ತುಂಬ ಇಷ್ಟಪಟ್ಟಿದ್ದಾರೆ, ಎಲ್ಲರದ್ದು ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಶುಕ್ರವಾರದಿಂದ ನಾವು ಇದು ಕಸ್ಟಮರ್ಗೆ ಸರ್ವಿಸ್ ಕೊಡಲಿಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಶುಕ್ರವಾರ, ಶನಿವಾರ, ಭಾನುವಾರ ಬೈ 1 get 1 ಬಿರಿಯಾನಿ ಕೊಡ್ತಾಯಿದ್ವಿ. ಅದು ಇಲ್ಲಿ ಫೈನ್ ಡೈನಲ್ಲಿ ಮಾತ್ರ ಟೇಕ್ ಅವೇಗೆ ಇರೋದು. ಹೌದು, ಪಾರ್ಸಲ್ ಇರೋದಿಲ್ಲ. ಚಿಕನ್ ಬಿರಿಯಾನಿ ತಗೊಂಡ್ರೆ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ತಗೊಂಡ್ರು ಕೂಡ ಚಿಕನ್ ಬಿರಿಯಾನಿ ಫ್ರೀ ಇರುತ್ತೆ. ಹೌದು ಹೌದು. ಟೈಮಿಂಗ್ಸು ಮಾರ್ನಿಂಗು 11 o'clock ಸ್ಟಾರ್ಟ್ ಆಗುತ್ತೆ, ನೈಟ್ 11 ತನಕ ಇರುತ್ತೆ. ಹೌದು. ಅಡ್ರೆಸ್ ಇಲ್ಲಿ ಈರಂಡಹಳ್ಳಿ, ಅವಲಹಳ್ಳಿ ಮೇನ್ ರೋಡು, ಈರಂಡಹಳ್ಳಿ, ಈಸ್ಟ್ ಪಾಯಿಂಟ್ ಮೆಡಿಕಲ್ ಕಾಲೇಜ್ ಆಪೋಸಿಟು, ಪಕ್ಕದಲ್ಲೇ ನ್ಯೂ ಉಡುಪಿ ಗಾರ್ಡನ್ ಅಂತ ಇದೆ. ನಮ್ಮಲ್ಲಿ ಕಲರ್ ಇರ್ಬೋದು, ಟೇಸ್ಟಿಂಗ್ ಪೌಡ್ರ್ ಇರ್ಬೋದು, ಯಾವುದೇ ರೀತಿಯಂಥ ಇದನ್ನು ನಾವು ಯೂಸ್ ಮಾಡೋದಿಲ್ಲ. ನ್ಯಾಚುರಲ್ ಅದೊಂದು ಫುಡ್ ಕೊಡ್ತಾ ಇದ್ವಿ. ತುಂಬ ಚೆನ್ನಾಗಿ, ಯಾಕಂದರೆ ಇವತ್ತಿನವರೆ ತುಂಬ ಜನ ನಮಗೆ ಫುಡ್ ಬಗ್ಗೆ ಒಳ್ಳೆ ರಿವ್ಯೂ ಕೊಟ್ಟಿದ್ದಾರೆ. ಇದೇ ರೀತಿ ಕಸ್ಟಮರ್ ಸಪೋರ್ಟ್ ನಮಗೆ ಕೊಡ್ತಾ ಬಂದು ನಾವು ಇನ್ನೂ ಒಳ್ಳೆ ರೀತಿಯ ಒಂದು ನಮ್ಮ ಪ್ರಯತ್ನ ನಾವು ಮಾಡ್ತಾ ಹೋಗ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಇವಾಗ ಅವ್ರ ಹತ್ರ ಇರೋ ಫಾಸ್ಟ್ ಮೂವಿಂಗ್ ಡಿಶಸ್ ಎಲ್ಲ ತರಿಸ್ಬಿಟ್ಟಿದ್ವಿ. ಸೊ ಏನೆಲ್ಲ ಇದೆ ಅಂತ ಹೇಳಿದ್ರೆ, ಕಡುಬು ಕೊಟ್ಟಿದ್ದಾರೆ ಗೈಸ್. ಕಡುಬಿಗೆ ಚಿಕನ್ ಕರಿ ಇದೆ, ಡ್ರೈ ಐಟಮಲ್ಲಿ ಚಿಕನ್ ಕಬಾಬ್ ಇದೆ, ಬಿರಿಯಾನಿ, ಚಿಕನ್ ಬಿರಿಯಾನಿ ಇದೆ, ಮತ್ತು ವೈಟ್ ರೈಸು, ಬಾಯ್ಲ್ಡ್ ರೈಸ್ಗೆ ಪ್ರಾನ್ಸ್ ಕರಿ, ಒಂದು ಮಂಗಳೂರಿಯನ್ ಸ್ಟೈಲ್ ಪ್ರಾನ್ಸ್ ಕರಿ ಕೂಡ ಇದೆ. ಸೊ ಫುಲ್ಲು ಬ್ಯಾಟಿಂಗ್ ಅಂತಲೇ ಹೇಳ್ಬೋದು. ಇಷ್ಟೊಂದು ಐಟಮ್ಸು ಇವ್ರು ನೋಡೋಕ್ಕೋದ್ರೆ ಇವತ್ತು ಬರೋ ಗೆಸ್ಟಿಗ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಟೇಸ್ಟ್ ಮಾಡೋಣ. ಸೊ ಫಸ್ಟು ಇಡ್ಲಿನ ಕಳಿಸ್ಕೊಂಡು ಒಂದು ಬೈಟು. ಆ ಗ್ರೇವಿ ಅಂತೂ ಸಕ್ಕತ್ತಾಗಿದೆ ಅಂತಲೇ ಹೇಳ್ತೀನಿ. ಕಡುಬು ಆ್ಯಕ್ಚುಲಿ ನೋಡಿದ್ರೆ ಇಡ್ಲಿನೂ ಅಂತಾರೆ, ಕಡುಬುನೂ ಅಂತಾರೆ, ಒಂದು ಪುಟ್ಟು ಅಂತ ಅಂತಾನೆ. ಬಟ್ ಕಡುಬು ಇಷ್ಟಪಡೋರಿಗೆ ಖಂಡಿತ ಇದಂತೂ ತುಂಬಾ ಸೂಪರಾಗಿರುತ್ತೆ. ಚಿಕನ್ ಫ್ರೈ ಗ್ರೇವಿ ತೊಗೊಳ್ಳಿ, ಸಕ್ಕತ್ತಾಗಿದೆ. ಮತ್ತು ಚಿಕನ್ ಪೀಸಸ್ಸು ಅಷ್ಟೇ, ನೀವು ನೋಡ್ತಿದ್ದೀರ ಅಲ್ಲಿ ಸಾಫ್ಟ್ ಪೀಸಸ್ ಗೈಸ್. ನೋಡಿ ಮೈ ಗೈಸ್, ಇಷ್ಟು ಸಾಫ್ಟಾಗಿ ಬ್ರೇಕ್ ಆಗ್ತಾಯಿದೆ. ಸೂಪರಾಗಿದೆ ಗೈಸ್. ಆ್ಯಕ್ಚುಲಿ ಚಿಕನ್ ಗ್ರೇವಿ ಸಕ್ಕತ್ತಾಗಿದೆ ಅಂತಲೇ ಹೇಳಬೇಕು. ಡೆಫಿನೆಟ್ಲಿ ಮಸ್ಟ್ ಟ್ರೈ. ಆ್ಯಕ್ಚುಲಿ ನೋಡೋಕೆ ಈ ಥರ ಒಂದು ಗ್ರೇವಿ ಎಲ್ಲ ಕೊಟ್ಬಿಟ್ರೆ ಸೂಪರಾಗಿರುತ್ತೆ. ಹಾಗೆ ಕಬಾಬ್ ನೋಡ್ತಿದ್ದೀರಾ, ಸೊ ಕಬಾಬ್ನ ಹಂಗೇ ಟೇಸ್ಟ್ ಮಾಡೋಣ. ಸೊ ಅಲ್ಲಿ ಒಂದು ಲೆಗ್ ಪೀಸ್, ದೊಡ್ಡ ಪೀಸ್ ಕೊಟ್ಟಿದ್ದಾರೆ. ಸೂಪರಿ ಮಟನ್, ಸೊ ಚಿಕನ್. ಜ್ಯೂಸಿ ಗೈಸ್, ಸಿಕ್ಕಾಬಟ್ಟೆ ಜ್ಯೂಸಿ ಇದೆ ಇಲ್ಲಿ. ಸಕ್ಕ ಜ್ಯೂಸಿ ಪೀಸಸ್ ಅಂತಲೇ ಹೇಳ್ಬೋದು. ಚಿಕನ್ ಕಬಾಬ್ ಲವರ್ಸ್ಗೆ ಈ ಥರ ಒಂದು ಪೀಸಸ್ ಅಂತೂ ಡೆಫಿನೆಟ್ಲಿ ಮಸ್ಟ್ ಟ್ರೈ ಥರ ಇದೆ. ಬಿರಿಯಾನಿ ಹಂಗೆ ಟ್ರೈ ಮಾಡ್ಬಿಡ್ತೀನಿ. ಸೊ ಬಿರಿಯಾನಿ ರೈಸ್ ನೋಡೋಕ್ಕೋದ್ರೆ ಸಕ್ಕದಾಗಿ ಉದ್ರಾಗೆ ಬಂದಿದೆ. ರೈಸ್ನ ತೊಗೊಂಡು ಎಕ್ಸ್ಟ್ರಾಡಿನರಿ. ಸೊ ಬಿರಿಯಾನಿ ರೈಸಲ್ಲಿ ನೋಡ್ತಿರ್ಬೋದು. ಆ್ಯಕ್ಚುಲಿ ನೋಡೋಕ್ಕೋರೆ ಪೀಸಸ್ ನಾನು ಅವಾಗೆ ಬ್ರೇಕ್ ಮಾಡ್ತಿದ್ದೆ, ಸಿಕ್ಕಾಪಟ್ಟೆ ಸಾಫ್ಟಾಗಿ ಬ್ರೇಕ್ ಆಗ್ತಿದ್ದು ರೈಸ್. ಜೊತೆಗೆ ಹಂಗೆ ಬಿರಿಯಾನಿ ತೊಗೊತೀನಿ. ಬಿರಿಯಾನಿ ತೊಗೊಂಡು ನೆಕ್ಸ್ಟ್ ಲೆವೆಲ್ಗೆ ಸೀರಿಯಸ್ಲಿ ಬಿರಿಯಾನಿ ಇವತ್ತು ನಾಟಿ ಸ್ಟೈಲ್ ಬಿರಿಯಾನಿ ಮಾಡಿದ್ದಾರೆ, ಸಕ್ಕತ್ತಾಗಿದೆ. ಸೊ ಯೂಸ್ ನೋಡೋದ್ರೆ ಕಡುಬು, ಚಿಕನ್ ಫ್ರೈ ನೋಡೋಕ್ಕೋದ್ರೆ ಒಂಥರ ಮಂಗಳೂರಿನ ಸ್ಟೈಲಲ್ಲಿ ಮಾಡಿದರು. ಪ್ರಾನ್ಸು, ವೈಟ್ ರೈಸ್ ಇವಾಗ ನಾನು ಟ್ರೈ ಮಾಡೋಣ. ಬಾಯ್ಲ್ಡ್ ರೈಸ್ ಇಷ್ಟಪಡೋರಿಗೆ ಬಾಯ್ಲ್ಡ್ ರೈಸ್ ಇರುತ್ತೆ, ಇಲ್ಲ ನನಗೆ ವೈಟ್ ರೈಸ್ ಬೇಕಂದರೆ ವೈಟ್ ರೈಸ್ ಎರಡೂ ಕೂಡ ಕಳಿಸ್ಕೊತೀನಿ. ಬಾಯ್ಲ್ಡ್ ರೈಸ್ ಈ ಥರ ಚೆನ್ನಾಗಿ ಕಳಿಸ್ಕೊಂಡು ಒಂದು ಪ್ರಾನ್ಸ್ನ ಹಂಗೆ ಇಟ್ಟು ಸೂಪರ್ ಗೈಸ್. ಆ್ಯಕ್ಚುಲಿ ಇವತ್ತು ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ. ಸೊ ಇದರಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ, ಸೀ ಫುಡ್ಡು ಕೂಡ ಇರುತ್ತೆ. ಕೋಸ್ಟಲ್ ರೀಜನ್ಸಲ್ಲೂ ಕೂಡ ಇವರು ತುಂಬಾ ಸಗದಾಗಿದ್ದಾರೆ ಅಂತಲೇ ಹೇಳ್ತೀನಿ. ಸೊ ಹಂಗೆ ಬಾಯ್ ಹಾಯ್ ಹಾಯ್ ಅನ್ಬಿಡ ಹಾಯ್ ಅಂತಿದ್ದಾನೆ. ಏನು ಮಾಡ್ತಿದ್ದೀನಿ ಮೊಬೈಲ್ ನೋಡಿಕೊಂಡು ಅಂತ ಒಂದು ಕನ್ಫ್ಯೂಷನ್ ಆಗ್ತಾ ಇದ್ದಾನೆ. ನಾನು ಊಟ ಮಾಡ್ತಾಯಿದ್ದೀನಿ, ಹಂಗೆ ಜನಕ್ಕೂ ತಿಳಿಸ್ಕೊಡ್ತಾ ಇದ್ದೀನಿ ಹೇಗಿರುತ್ತೆ ಟೇಸ್ಟ್ ಅಂತ. ನೀನು ಊಟ ಮಾಡ್ದಾ? ಹೇಗಿದೆ ಟೇಸ್ಟು? ಸಖತ್ತಾಗಿದೆ ಅಪ್ಪ. ಹಿಂಗೆ ಹೇಳು
ಹೇಗಿದೆ ಟೇಸ್ಟ್ ಅಂತ ಹಂಗೆ ವ್ಯೂವರ್ಸ್ಗೆ. ಸಕ್ಕತ್ತಾಗಿದೆ. ಹಾಂ ಈ ಹೋಟ್ಲ್ ಹೆಸರು ನ್ಯೂ ಸ್ವಾತಿ ಬಿರಿಯಾನಿ. ಹಾಂ ಸೂಪರ್ ಸೂಪರ್ ಗೈಸ್. ಸೊ ಅವನು ಕೂಡ ಟೇಸ್ಟ್ ಮಾಡಿದ್ದಾರೆ, ಸಕ್ಕತ್ತಾಗಿದೆ ಅಂತ ಹೇಳ್ತಾನೆ. ಸೊ ನಾನು ಕೂಡ ಟೇಸ್ಟ್ ಮಾಡ್ತಾ ಇದ್ದೀನಿ, ಸೂಪರಾಗಿದೆ. ಸೆಪ್ಟೆಂಬರ್ 13, 14, 15 ನಿಮಗೆ ಬೈ 1 get 1 ಆಫರ್ ಕೂಡ ಇದೆ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಸಿಗ್ತೀನಿ. ಸೊ ನಿಶಾಂತ್ ಹೆಂಗಿತ್ತು ಊಟ? ನನ್ನ ಮಗನೇ ನೀರು ಕುಡಿಯೋಕೆ ಬಿಡು. ಯಾಕ ನೀರು ಕೊಡ್ತಾ ಜಸ್ಟ್. ಸೊ ಗೈಸ್ ಫೈನಲಿ ಊಟ ಮುಗಿಸಿದಾಯ್ತು. ಎ ಸಿ ಹಾಕೋ ಬಿಸಿಲು ಯಪ್ಪ. ಸೊ ಗೈಸ್ ಆ್ಯಕ್ಚುಲಿ ನೋಡೋಕ್ಕೋರೆ ಒಂದು ಒಳ್ಳೆ ಊಟ, ನಾನ್ ವೆಜಿಟೇರಿಯನ್ ಫುಡ್ ನೀವು ತಿನ್ನಬೇಕು. ಕೆ ಆರ್ ಪುರಂ ಸೈಡು, ಅದು ಹಿರಂಡಳ್ಳಿ ಕಡೆ ಬರ್ತೀರಾ ಅಂತಂದರೆ ಡೆಫಿನೆಟ್ಲಿ ನ್ಯೂ ಸ್ವಾತಿ ಬಿರಿಯಾನಿ ಟ್ರೈ ಮಾಡಿ, ಮಿಸ್ ಮಾಡದೆ ಟ್ರೈ ಮಾಡಿ, ತುಂಬಾ ಇಷ್ಟಪಡ್ತೀರಾ. ಅಷ್ಟೊಂದು ಸೂಪರಾಗಿರುತ್ತೆ ಫುಡ್ಡು. ಸೊ ಸೆಪ್ಟೆಂಬರ್ 13, 14, 15 ಫ್ರೈಡೇ ಸ್ಯಾಟರ್ಡೇ ಸಂಡೇ ಬೈ 1 get 1 ಚಿಕನ್ ಬಿರಿಯಾನಿ ಮರಿದೇ ಟ್ರೈ ಮಾಡಿ, ಎಂಜಾಯ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಫ್ರೆಂಡ್ಸ್ ಈ ಥರ ಫ್ರೆಂಡ್ಸ್ ಇರ್ತಾರಲ್ಲ ನಿಶಾಂತ್ ಥರ, ಅವ್ರ ಹತ್ರ ಎಲ್ಲ ಶೇರ್ ಮಾಡಿ. ನಿನ್ಗೆ ಹೆಂಗೆ ಅನಿಸ್ತು ಊಟ? ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಅಷ್ಟೇ ಗೈಸ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಟ್ಟು ಆಲ್ ಐಕಾನ್ ಸೆಲೆಕ್ಟ್ ಮಾಡಿ. ಅವಾಗ ನಾನು ಹಾಕಿದ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಟಿಲ್ ದೆನ್ ಇಟ್ಸ್ ಬೈ ಫ್ರಮ್ ದಿನೇಶ್. ಡೂ ವಾಟ್ ಯು ಲವ್. ಬಾಯ್. ಏನೋ ಮೆಸೇಜ್ ಏನೋ ಟಕ್ 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 ಆನ್ ಆಗಿದೆ, ನೆಟ್ವರ್ಕ್ ಬಂದಿದೆ, ಬರ್ತಾ ಇದೆ.